ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಇವತ್ತು ಇವಿ ಚಾರ್ಜಿಂಗಿಗೆ ಅತಿ ಹೆಚ್ಚಿನ ಒತ್ತು ಕೊಡ್ತಾ ಇದೆ. ಸೋಲಾರ್ ಪ್ಯಾನಲ್ಸ್ ಆಗಿರ್ಬೋದು, ಪ್ರಧಾನ ಮಂತ್ರಿ ಇದು ಸೋಲಾರ್ ಯೋಜನೆಗಳಾಗಿರ್ಬೋದು, ಆವಾಸ್ ಯೋಜನೆಗಳಾಗಿರ್ಬೋದು, ಇವೆಲ್ಲ ವಿಚಾರದಲ್ಲಿ ಒಂದಿಷ್ಟು ಒತ್ತುಗಳು ಕೊಡ್ತಾ ಇದೆ. ಜೊತೆಲಿ ಸಾರ್ವಜನಿಕರು ಸಹ ಏನು ಈ ಗ್ರೀನ್ ಎನರ್ಜಿ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ ಮತ್ತು ಬ್ಯಾಟ್ರಿ ಗಾಡಿಗಳನ್ನ ಕೊಂಡ್ಕೊಳ್ಳುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಇದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಾಕಿ ಒಂದು ಏನು ಇವಿ ಚಾರ್ಜಿಂಗ್ ಸ್ಟೇಷನ್ಸ್ನ ಮಾಡ್ತಾ ಇದ್ದಾರೆ. ಆದರೆ ಕರ್ಮ ನೋಡಿ, ಇಲ್ಲಿ ಇವಿ ಚಾರ್ಜಿಂಗ್ ಸ್ಟೇಷನ್ಗೆ ಬಂದು ಇದು ಆಕ್ಚುಲಿ ಒಂದು ಕಾರ್ನ ಚಾರ್ಜಿಂಗ್ ಸ್ಟೇಷನ್ ಇದು. ಇಲ್ಲೆಲ್ಲ ಗಾಡಿಗಳು ಹಾಕಿದ್ದಾರೆ. ಈ ಒಂದು ಇವಿ ಚಾರ್ಜಿಂಗ್ ಮಾಡಿದ್ಮೇಲೆ ಇಲ್ಲಿ ನಿರ್ವಹಣೆ ಮಾಡೋರು ಯಾರು, ಮತ್ತು ಅಥವಾ ಇಲ್ಲಿ ಇರುವಂತ ಸೆಕ್ಯೂರಿಟಿಗೆ ಯಾರಾದ್ರೂ ಹೇಳ್ಬೇಕಲ್ಲ. ಇವತ್ತು ನೋಡಿ ಇಲ್ಲೊಂದು ಗಾಡಿ ಚಾರ್ಜ್ ಮಾಡ್ತಾ ಇದ್ದಾರೆ. ಇವ್ರು ನೋಡಿ ಯಾವ ತರ ಹಾಕಿದ್ದಾರೆ. ಆಕ್ಚುಲಿ ಇವ್ರಿಗೆ ಗಾಡಿ ಹಾಕೊಳ್ಳೋಕೆ ಇದು ಪೊಸಿಷನ್ ಇದು. ಇಲ್ಲಿ ಯಾರು ಇಲ್ಲ, ಏನು ಚಾರ್ಜಿಂಗ್ ಹಾಕೋರು, ಇದು ನಿರ್ವಹಣೆ ಮಾಡೋರು. ಚಾಲಕರ ಹತ್ರ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಅನಿಲ್ ಅಂತ. ಅನಿಲ್ ಸರ್. ಸರ್ ಏನ್ ಸರ್ ಚಾರ್ಜಿಂಗ್ ಹಿಂಗ್ ಯಾಕೆ ಹಾಕಿದ್ರೆ ಸರ್ ಗಾಡಿನ? ಅದೇ ಇಲ್ಲಿ ಬಿಲ್ ಕಟ್ಟಕ್ ಬರ್ತಾರಲ್ಲ, ಬೈಕ್ಗಳನ್ನೆಲ್ಲ ಅಡ್ಡಡ್ಡ ಹಾಕ್ಬಿಡ್ತಾರೆ. ಓಕೆ. ನಮ್ಗೊಂದ್ ಸ್ವಲ್ಪ ಟರ್ನ್ ಮಾಡಕ್ ಆಗಲ್ಲ. ಓಕೆ. ಹಂಗಾಗಿ ಈ ತರ ಹಾಕೊಂಡು. ಸರ್ ಇವಾಗ ಈ ಚಾರ್ಜಿಂಗ್ ಸ್ಟೇಷನ್ ಮಾಡಿರೋದು ನಿಮ್ಗೆ ಅನುಕೂಲನಾ ಅನಾನುಕೂಲನಾ? ಚಾರ್ಜಿಂಗ್ ಸ್ಟೇಷನ್ ಮಾಡಿರೋದು ಅನುಕೂಲನೇ. ಓಕೆ. ಆದ್ರೆ ಈಗ ಒಂದ್ ಸ್ವಲ್ಪ ಫ್ರೀ ಮಾಡ್ಕೊಡ್ಬೇಕಿತ್ತು ಪಾರ್ಕಿಂಗ್ ನಮ್ಗೆ. ಓಕೆ. ಟರ್ನ್ ಮಾಡಕ್ ಆಗಲ್ಲಪ್ಪ. ಇಲ್ಲಿ ಸೆಕ್ಯೂರಿಟಿ ಯಾವಾಗ್ಲೂ ಇರಲ್ವಾ? ಸೆಕ್ಯೂರಿಟಿ ಅಂತ ನಾವೇನ್ ನೋಡಿಲ್ಲ. ಓಕೆ, ನೀವೇ ಬಂದಿದ್ರೆ ಹಾಕೊಂಡಿದ್ದೀರಾ. ಸರ್ ಇವಾಗ ಇಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ನಿಮ್ಗೆ ಇಲ್ಲಿ ಪವರ್ ಪ್ರಾಬ್ಲಮ್ ಆಯ್ತು, ಅಥವಾ ಕನೆಕ್ಟ್ ಆಗ್ಲಿಲ್ಲ, ಚಾರ್ಜ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಯಾರು ಕೇಳೋದಕ್ಕೆ ನೋಡೋದಕ್ಕೆ ಯಾರು ಇಲ್ಲೊಬ್ರು ಇದಾರ ಮೇಂಟೆನೆನ್ಸ್ಗೆ? ಇವತ್ತಿನವ್ರು ಬರ್ತಾರೆ, ಯಾರು ಸಿಕ್ಕಿಲ್ಲ ನಿಮ್ಗೆ? ಪ್ರಾಬ್ಲಮ್. ಹೋದ್ ಕಡೆಗೆಲ್ಲ ಇದೇ ಪ್ರಾಬ್ಲಮ್ ಆಗ್ತಾ ಇದೆಯಾ ಬೆಸ್ಕಾಂ ಅಲ್ಲಿ, ಅಥವಾ ಎಲ್ಲ ಕಡೆನೂ ಫ್ರೀ ಆಗಿರುತ್ತಾ? ಎಲ್ಲ ಫ್ರೀ. ಹೋದ್ ಕಡೆಗೆಲ್ಲೂ ಎಲ್ಲೂ ನಿರ್ವಹಣೆ ಮಾಡ್ತಾ ಇಲ್ಲ. ಇದಕ್ಕಿಂತ ಮುಂಚೆ ಮಾಡ್ತಿದ್ರು, ನಿರ್ವಹಣೆ ಮಾಡ್ತಾ ಇದ್ರು. ಅಂದ್ರೆ ಇವಾಗ ಯಾರು ಸೆಕ್ಯೂರಿಟಿ ಅಂತ ಯಾರು ಇಲ್ಲ, ಸದ್ಯಕ್ಕಿಲ್ಲ. ನಿಮ್ಗೆ ಏನಾದ್ರು ತೊಂದರೆ ಆಗಿದ್ಯಾ ಆ ತರ ಕನೆಕ್ಟ್ ಮಾಡ್ಕೊಳ್ಳುವಾಗ? ಕನೆಕ್ಟ್ ಮಾಡಿ ನಾವೇ ಮಾಡ್ಕೊಂತೀವಿ. ಕನೆಕ್ಟ್ ಅಲ್ಲ, ನೀವೇ ಮಾಡ್ಕೊತೀರಾ? ಮಾಡ್ಕೊಳ್ಳುವಾಗ ಏನಾದ್ರು ತೊಂದರೆ ಆಗಿದ್ಯಾ? ಪವರ್ ಬರ್ದೇ ಇರೋದು, ಚಾರ್ಜ್ ಆಗದೆ ಇರೋದು, ಆ ತರದ್ದು ಏನಾಗಿಲ್ಲ. ಒಟ್ಟಲ್ಲಿ ಇವಾಗ ಬೆಸ್ಕಾಂ ಅವ್ರು ಮಾಡಿರೋ ಇವಿ ಚಾರ್ಜಿಂಗ್ ಸ್ಟೇಷನ್ ನಿಮ್ಗೆ ಅನುಕೂಲ ಆಗಿದೆ. ಅನುಕೂಲ ಇದೆ. ಅದೇ ಇಲ್ಲೊಂದ್ ಸ್ವಲ್ಪ ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಪಾರ್ಕಿಂಗ್ ಪ್ರಾಬ್ಲಮ್ ಇದೆ. ಎಸ್, ಇದು ಸಮಸ್ಯೆ ನೋಡಿ. ಇಲ್ಲೊಂದು ಕಬ್ಬಣದ್ದು ಪಿಲ್ಲರ್ ಮಾಡಿದ್ದಾರೆ, ಇದಕ್ಕೊಂದು ಪೇಂಟ್ ಮಾಡಿಲ್ಲ. ತುಕ್ಕಿಡ್ದು ಹಾಳಾಗಬೇಕಿದ್ದು. ಇದೇನ್ ದೊಡ್ಡ ಸಮಸ್ಯೆನಾ? ಕೋಟ್ಯಾಂತರ ರೂಪಾಯಿ ದುಡ್ಡು ಸುರಿದ್ಬಿಟ್ಟು ಒಂದು ಇದನ್ನೇ ಮಾಡಿದ್ದಾರೆ. ಇದ್ರ ಜೊತೆಲಿ ಒಂದು ಪೇಂಟ್ ಮಾಡೋದಕ್ಕೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ನೀವು ನೋಡ್ಬೋದು, ಈ ಪ್ರದೇಶ ಇವಿ ಚಾರ್ಜಿಂಗ್ ಅಂತ ಬೋರ್ಡ್ ತಗೊಂಡೋಗಿ ಇವಿ ಚಾರ್ಜಿಂಗ್ ಹಿಂದ್ಗಡೆ ಇಟ್ಟಿದ್ದಾರೆ. ಅದು ಯಾರಿಗೆ ಕಾಣಿಸುತ್ತೆ, ಏನ್ ಕತೆ? ಇವಾಗ ನಮ್ಮ ಜೊತೆಲಿ ಗುತ್ತಿಗೆದಾರರು ಇದ್ದಾರೆ ಮತ್ತು ಇಲ್ಲಿ ಸಾರ್ವಜನಿಕರು ಇದ್ದಾರೆ. ಸರ್, ಈ ಒಂದು ಇವಿ ಚಾರ್ಜಿಂಗ್ ಇಂದ ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆಯಾ ಅನಾನುಕೂಲ ಆಗ್ತದೆಯಾ? ಟೋಟಲ್ ವ್ಯವಸ್ಥೆನೆ ಅನಾನುಕೂಲ ಅಲ್ವಾ ಸರ್? ಹೌದಾ? ಬೆಸ್ಕಾಂದೇ ಅನಾನುಕೂಲನೇ. ಟೋಟಲ್ ವ್ಯವಸ್ಥೆನೆ ಅನಾನುಕೂಲ. ಯಾವ್ದು ಕರೆಕ್ಟ್ ಆಗಿದೆ ಹೇಳಿ? ಆ ATP ಪಾಪ ಇಲ್ಲ, ಅಲ್ಲಿ ಅಮೌಂಟ್ ಕಟ್ಟೋದಕ್ಕೆ ತುಂಬಾ ಜನ ಬಂದ್ ವೆಹಿಕಲ್ ಪಾರ್ಕಿಂಗ್ ಇಲ್ಲಲ್ಲ, ಅವ್ರ ಇನ್ನೇನ್ ಮಾಡ್ತಾರೆ? ಎಲ್ಲ ಒಂದ್ ಕಡೆ ನಿಲ್ಲಿಸ್ತಾ ಇದಾರೆ. ಸೆಕ್ಯೂರಿಟಿ ಇಲ್ಲ, ಏನು ಮಾಡಕ್ ಆಗ್ತಿಲ್ಲ. ವ್ಯವಸ್ಥೆನೆ ಗಲೀಜೆದ್ದು ಹೋಗ್ಬಿಟ್ಟಿದೆ. ಯಾಕೆ ಎಲ್ಲ ಆಫೀಸಲ್ಲಿ ಸೆಕ್ಯೂರಿಟಿ ಇರ್ತಾರಲ್ಲ, ಇಲ್ಲೇ ಹೋದ್ರು ಇದ್ರು ಅವ್ರು ಏನ್ ಮಾಡ್ತಾರೆ? ಎಲ್ಲಿಗೆ ಗಾಡಿಗಳನ್ನ ನಿಲ್ಲಿಸ್ತಾರೆ? ಇದು ಗ್ರಾಮಾಂತರ ಪ್ರದೇಶ, ವಿಪರೀತ ಗಾಡಿ ಬರ್ತೈತೆ, ಜನ ಬರ್ತಾರೆ. ಇಲ್ಲಿ ವ್ಯವಸ್ಥೆಗಳೆಲ್ಲ ಬದಲಾವಣೆ ಆಗ್ಬೇಕು. ಇವಿ ಚಾರ್ಜಿಂಗ್ ಬಂದು ಸಬ್ ಡಿವಿಷನ್ ಮುಂದೆ ಹಾಕಿದ್ದಾರೆ. ಜನ ಅದಕ್ಕೆ ಬರೋ ವೆಹಿಕಲ್ಗಳಲ್ಲಿ ನಿಲ್ಲಿಸ್ತಾರೆ, ಚಾರ್ಜಿಂಗಿಗೆ ಎಲ್ಲಿ ನಿಲ್ಲಿಸ್ತಾರೆ. ಯಾವ್ದನ್ನು ನೋಡ್ಕೊಂಡು ಮಾಡಿಲ್ಲ. ಇಲ್ಲಿ ವ್ಯವಸ್ಥೆನೆ ಸರಿ ಇಲ್ಲ. ಸಿವಿಲ್ ಇಂಜಿನಿಯರ್ಸ್ ಇದ್ರು ಇಲ್ದಿದ್ದಂಗೆ ಅವ್ರ ಸಂಬಳ ಮಾತ್ರ ಕ್ಲೀನ್ ಅಂತ ಇದ್ದಾರೆ. SCಗಳು ನೋಡ್ತಾ ಇಲ್ಲ, ಇಗಳು ನೋಡ್ತಾ ಇಲ್ಲ. ಪಕ್ಕದಲ್ಲೇ ಇದ್ರು ಬಂದ್ ನೋಡಲ್ಲ ಇಂಥವೆಲ್ಲ. ಅದು ಇಲ್ಲೊಂದು ಕರ್ಮ ನೆಲಮಂಗಲದಲ್ಲಿ. ಒಟ್ಟಲ್ಲಿ ನೆಲಮಂಗಲ ಉಪವಿಭಾಗದಲ್ಲಿ ಅಸ್ತವ್ಯಸ್ತಗಳು ಎದ್ದು ಕಾಣ್ತಾ ಇದೆ. ಇವತ್ತು ಇವಿ ಚಾರ್ಜಿಂಗ್ ಸ್ಟೇಷನ್ ನೋಡಿ, ಅಲ್ಲಿ 2 ವೀಲರ್ ಇವಿ ಚಾರ್ಜಿಂಗ್ ಸ್ಟೇಷನ್ ಮಾಡಿದ್ದಾರೆ. ಇದು ಅದೇ ಪರಿಸ್ಥಿತಿನೇ. ಇಲ್ಲಿ ಇವಿ ಚಾರ್ಜಿಂಗ್ಗೋಸ್ಕರನೇ ಮಾಡಿರುವಂತ ಒಂದು ಜಾಗ. ಇಲ್ಲಿ ಲಕ್ಷಾಂತರ ರೂಪಾಯಿ ಬಂಡವಾಳಗಳನ್ನ ಹಾಕಿದ್ದಾರೆ. ಇವಿ ಚಾರ್ಜಿಂಗ್ಗೋಸ್ಕರನೇ ಒಂದು ಸ್ಥಳ ನಿಯೋಜನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದನ್ನ ನಾನು ಕಳೆದ ಬಾರಿನೂ ಒಂದು ವರದಿ ಮಾಡಿದ್ದೀನಿ. ನೀವು ನೋಡ್ಬೋದು, ಇವಿ ಚಾರ್ಜಿಂಗ್ ಅಲ್ಲಾಡುತ್ತೆ. ಇಲ್ಲಿ ನೋಡಿ, ಒಂದೇ ಒಂದು ಪಿನ್ ಹಾಕಿಲ್ಲ. ಇದಕ್ಕೆ ಯಾಕೆ ಹಾಕಿಲ್ಲ ಅಂದ್ರೆ, ಇವರು ಲಕ್ಷಾಂತರ ರೂಪಾಯಿ ಕೊಟ್ಟು ಒಂದು ವಸ್ತುವನ್ನ ತಂದು ಹಾಕಿದ್ದಾರೆ. ಇದಕ್ಕೊಂದು ಕನೆಕ್ಟರ್ ಬರುತ್ತೆ, ಇಂಡಸ್ಟ್ರಿಯಲ್ ಸಾಕೆಟ್ ಬರುತ್ತೆ. ಆ ಇಂಡಸ್ಟ್ರಿಯಲ್ ಸಾಕೆಟ್ ಹಾಕ್ಬಿಟ್ಟು ಒಂದು 3 ಪಿನ್ ಪ್ಲಗ್ ಹಾಕಿದ್ರೆ ಈಸಿಯಾಗಿ ಚಾರ್ಜ್ ಆಗುತ್ತೆ. ಯಾರೇ ಬಂದ್ರು, ನಂದೇ ಏತರ ಗಾಡಿಲಿ ಇವತ್ತಿನವರೆಗೂ ನಾನು ಬೆಸ್ಕಾಮಲ್ಲಿ ಚಾರ್ಜಿಂಗ್ ಹಾಕೊಂಡಿಲ್ಲ. ಯಾಕೆ ಅಂದ್ರೆ ಇದ್ರಲ್ಲಿ ಫೆಸಿಲಿಟೀಸ್ ಇಲ್ಲ ಅಂದ್ರೆ ಎಲ್ಲಿಂದ ಹಾಕೊಳ್ಳೋದು? ಹಂಗಾಗಿ ಇದನ್ನ ಮಾಡಿರೋದೇ ಒಂದು ಅಸಮರ್ಪಕ ಕೆಲಸ. ಅವನು ಯಾವನು ಪುಣ್ಯಾತ್ಮ ಇಂಜಿನಿಯರ್ ಇದಕ್ಕೆ ಐಡಿಯಾ ಕೊಟ್ಟನೋ, ಅಥವಾ ಇದನ್ನ ಯಾವ ಕಂಪನಿ ಅವನು ಸಪ್ಲೈ ಮಾಡ್ತಾ ಇದ್ದಾನೋ,
ಅವನಿಗೆ ABCD ಗೊತ್ತಿಲ್ಲ, ಹಂಗಾಗಿ ಇದನ್ನ ಮಾಡ್ತಾ ಇದಾರೆ. ನೋಡಿ ಇಲ್ಲಿ ನೋಟಿಸ್ ಹಾಕಿದ್ದಾರೆ, EV ಚಾರ್ಜಿಂಗ್ ಏರಿಯಾ ನೋ ಪಾರ್ಕಿಂಗ್ ಫಾರ್ ದ ನಾನ್ EV ವೆಹಿಕಲ್ಸ್ ಅಂತ. ಇದನ್ನ ನಿರ್ವಹಣೆ ಮಾಡೋರು ಯಾರಾದ್ರೂ ಬೇಕಲ್ಲ. ನೋಡಿ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಇಲ್ಲಿ ನೋಡಿ, ಇದು ನೋಡಿ, ಇದು ಕೆಲಸ ಮಾಡಿರೋ ಪರಿಸ್ಥಿತಿ ಇದು. ಇದು ಈ ತರ ಇವರು ಊರಿಗೆಲ್ಲ ಬುದ್ಧಿ ಹೇಳ್ತಾರೆ. ಏನು ಅರ್ಥಿಂಗ್ ಹೆಂಗಿರ್ಬೇಕು, ಇವರು ಮಾರ್ಗದರ್ಶಕರು ಮತ್ತು ಏನು ಇವರೊಂದು ಪ್ರತಿಬಿಂಬ ಆಗಬೇಕಾಗಿತ್ತು. ಇಲ್ಲಿ ನೋಡ್ರಿ ಅರ್ಥಿಂಗ್ ಮಾಡಿರೋ ಹುಟ್ಟಿದು, ಬನ್ನಿ ಜೂಮ್ ಮಾಡಿದು ತೋರಿಸಿದು. ಇಲ್ಲಿ ಎಲ್ಲಿದೆ ಅರ್ಥಿಂಗು, ಟನಲ್ ಎಲ್ಲಿದೆ, ಪೈಪ್ ಎಲ್ಲಿದೆ, ಎಲ್ಲಿಂದ ಎಲ್ಲಿಗೆ ಅರ್ಥ ಮಾಡಿದ್ದಾರೆ, ಯಾರಿಗೆ ಅರ್ಥ ಮಾಡಿದ್ದಾರೆ? ಇದೇನೋ ಅರ್ಥಿಂಗ್ ಹುಟ್ಟಂತಾರ? ನೋಡಿ ಏನೂ ಇಲ್ಲ. ಇದನ್ನೊಂದು ಡಬ್ಬ ತಂದು ಇಟ್ಟಿದ್ದಾರೆ, ಮೀಟ್ರಿಂಗ್ ಕ್ಯೂಬಿಕಲ್ಲು. ಇಲ್ಲಿ ನೋಡಿ ಇದೆಲ್ಲ ಕೆಲಸ ಮಾಡೋದು ರೀತಿ ಏನ್ರಿ. ಇನ್ನೂ ತೋರಿಸ್ತೀನಿ ಬನ್ನಿ, ಅದ್ಭುತಗಳು ತೋರಿಸ್ತೀನಿ. ಇವೆಲ್ಲ ಏನ್ ಕೆಲ್ಸಕ್ಕೆ ಇವು? ಈ ಕ್ಲಾಂಪ್ ಏನು, ಇದೇನು ಪುಕ್ಸಟ್ಟೆ ಬಂದಿದೆಯಾ ಸ್ವಾಮಿ? ಈ ಕ್ಲಾಂಪ್ಗೆ ಏನ್ ಕೆಲಸ ಇಲ್ಲಿ? ಈ ತರದ್ದು ಒಂದು 10 ತಗೊಂಡೋಗಿ ಹಾಕಿದ್ರೆ 100 ರೂಪಾಯಿ ಬಂತು ಅಂದ್ರೆ ಒಬ್ಬ ಕುಡುಕನಿಗೆ ಅವತ್ತಿನ ಎಣ್ಣೆಯ ಖರ್ಚು ಬಂದಾಯ್ತು. ಇದು ಯಾಕೆ ಇಲ್ಲಿದೆ? ಇಲ್ಲಿ ಎಗ್ರಗಳು ತೋಡಿದೆ. ಇಲ್ಲಿ ನೋಡಿ ಬೋಲ್ಟ್ ನಟ್ಗಳು ಎಷ್ಟು ಬಿದ್ದಿದೆ. ಇದು ಏನಾದ್ರೂ ಒಂದು ನಿರ್ವಹಣೆ ವ್ಯವಸ್ಥೆನಾ? ಇಲ್ಲಿ ನೋಡಿ ಗುಟ್ಕಾಗಳು, ಇಲ್ಲಿ ತೋರಿಸ್ರಿ. ಸ್ಪೇಸರ್ಸ್ ನೋಡಿ ಸ್ವಾಮಿ, ನಮ್ಮ ಬೆಸ್ಕಾಂ ವಸ್ತುಗಳು ಎಲ್ಲೆಲ್ಲಿ ಹೆಂಗ್ ಹಾಳು ಮಾಡ್ತಾ ಇದಾರೆ, ಇದನ್ನ ಯಾರು ಹಾಳು ಮಾಡ್ತಾ ಇದಾರೆ? ಇಲ್ಲಿ ನೋಡಿ ಗುಟ್ಕಾ ತೋರಿಸ್ರಿ. ಇಲ್ಲಿ ನೋಡಿ ಗುಟ್ಕಾ ತಿಂದು ಉಗ್ದಿರೋದು, ಗುಟ್ಕಾ ಪ್ಯಾಕೆಟ್ ಬಿಸಾಕಿರೋದು. ಆಮೇಲೆ ಇಲ್ಲೊಂದು ನೋಡಿ ಜೀವಸ್ ಪೈಪ್ ಬಿದ್ದಿದೆ. ಇವರು ಊರಿಗೆಲ್ಲ ಬುದ್ಧಿ ಹೇಳ್ತಾರೆ. EVಗೆ ಪ್ರತಿ ಕಡೆನೂ ಇವ್ರು ಕನೆಕ್ಟ್ ಮಾಡಿರೋ ರೀತಿನ ತೋರಿಸ್ತೀನಿ ನಿಮ್ಗೆ. ಇದನ್ನ ದಯವಿಟ್ಟು ಯಾರಾದ್ರೂ ಎಲೆಕ್ಟ್ರಿಕಲ್ ಇಂಜಿನಿಯರ್ಸು, ಒಬ್ಬ ಸಾಮಾನ್ಯ ಗ್ರಾಹಕ ಈ ರೀತಿಯ ವೈರಿಂಗ್ ಮಾಡ್ಕತಾನೆ, ಈ ರೀತಿಯ ಕನೆಕ್ಟ್ ಮಾಡ್ಕತಾನೆ ಅಂದ್ರೆ ನೀವು ಅಪ್ರೂವಲ್ ಕೊಡ್ತೀರಾ? ಕೊಡ್ತಾರ? ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ತಗೊಂಡು ಹೋಗ್ಬಿಟ್ಟು ಫ್ಯೂಸ್ಗೆ ಕನೆಕ್ಟ್ ಮಾಡಿದ್ದೀರಾ. ಒಂದು ಬೆಸ್ಕಾಂ ಮುಂಭಾಗದಲ್ಲಿರುವಂತಹ TCಯ ಮೇಂಟೆನೆನ್ಸ್ ನ ಕಥೆ ಇದು. ಡೈರೆಕ್ಟ್ ಆಗಿ ತಗೊಂಡು ಹೋಗ್ಬಿಟ್ಟು ಫ್ಯೂಸ್ಗೆ ಈ ತರ ಕೊಡ್ಬೋದಾ? ಕೊಡಕ್ಕೆ ಒಂದು ನಿಮ್ಮಲ್ಲಿ ಆ ಒಂದು ಕಾನೂನು ಇದೆಯಾ? ನೋಡಿ ಇದನ್ನ ಪೈಪ್ ತಗೊಂಡ್ಬಿಟ್ಟು ಹಿಂಗೆ ಹಾಕಿದ್ದೀರಾ. ಇಷ್ಟು ಜಾಗ ವೇಸ್ಟು, ಆಮೇಲೆ ಇಲ್ಲೊಂದಿಷ್ಟು ಕ್ಲಾಂಪ್ ವೇಸ್ಟು, ಸ್ಪೇಸರ್ಸ್ ವೇಸ್ಟು. ಏನಿದು? ಇದು ನಿಜವಾಗಲು ಯಾವುದೋ ಒಂದು ಏಜೆನ್ಸಿಗೆ ಅನುಕೂಲ ಮಾಡ್ಕೊಡೋದಕ್ಕೆ ಕಾರ್ಪೊರೇಟ್ ಆಫೀಸಲ್ಲಿ ಕೂತಂತಹ ಒಂದಿಷ್ಟು ಹಣಗಳ್ಳರ ಒಂದು ಸ್ವಾರ್ಥಕ್ಕೆ ಮಾಡಿದಂತಹ ಯೋಜನೆಗಳಿವು, ಯೋಚನೆಗಳಿವು, ಆಲೋಚನೆಗಳಿವು. ಇದು ನಿಜವಾಗಲೂ ಮುಂದಿನ ದಿನಗಳಲ್ಲಿ ಬೆಸ್ಕಾಮಿನ ಮುಳುಗಿಸುವ, ಬೆಸ್ಕಾಂ ಎನ್ನುವ ಬೃಹತ್ ತಡಗನ್ನ ಮುಳುಗಿಸುವ ಒಂದು ಅದ್ಭುತ ಯೋಜನೆಗಳಿವು. ಹಂಗಾಗಿ ದಯವಿಟ್ಟು ಸಂಬಂಧಪಟ್ಟಂತಹ MD ಅವರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವೆಲ್ಲವೂ ಅಸಮರ್ಪಕ ಕಾಮಗಾರಿಗಳು ನಡೆದಿದೆ. ಇವತ್ತು ಇಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ಹಾಕಿ ಮಾಡಿದಂತಹ ಈ 2 ವೀಲರ್ EV ಚಾರ್ಜಿಂಗು ಒಂದೇ ಒಂದು ರೂಪಾಯಿಗೂ ಕೆಲಸ ಬರಲ್ಲ. ಇದರಿಂದ ಏನು ಉಪಯೋಗ ಇಲ್ಲ. ಆಮೇಲೆ ಪ್ರತಿ ಕಡೆನೂ EV ಚಾರ್ಜಿಂಗ್ ಸ್ಟೇಷನ್ ಮಾಡುವಾಗ ನೀವು ಯಾವುದೇ ರೀತಿಯಾದ ಟೆಂಪ್ರವರಿನ ತಗೊಳ್ಳಲ್ಲ. ಅದೇ ಒಬ್ಬ ಸಾರ್ವಜನಿಕ ತನ್ನ ಮನೆಯಲ್ಲಿ ಒಂದು ಟಾಕಾ ಹೊಡಿಬೇಕಂದ್ರು ಟೆಂಪ್ರವರಿ ತಗೋಬೇಕು ಅಂತ ಹೇಳ್ತೀರಾ. ಅಲ್ಲಿಗೋಗಿ ವಿಜಿಲೆನ್ಸ್ ಅವರು ಲಕ್ಷಾಂತರ ರೂಪಾಯಿ ದುಡ್ಡನ್ನ ಹಾಕಿ, ಮತ್ತು ಅಲ್ಲೇನಾದ್ರು ದುಡ್ಡು ಸಿಕ್ಕಿಲ್ಲ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕಿ ಇಲ್ಲ ಸಲ್ಲದ ಅಪಾದನೆಗಳನ್ನ ಹೊರಿಸ್ತೀರಾ. ಆದ್ರೆ ನೀವು ಮಾತ್ರ ಏನೂ ಇಲ್ಲ, ಬಿಂದಾಸ್ ನಿಮ್ಮಂಗೆ ನೀವು ಮಜಾ ಮಾಡ್ತೀರಾ, ನಿಮ್ಮ ಮನಸ್ಸಿಗೆ ಬಂದಂಗೆ ಕರೆಂಟ್ನ ಬಳಸ್ತೀರಾ. ಯಾಕೆ ಸಾರ್ವಜನಿಕರಿಗೊಂದು ಕಾನೂನು, ನಿಮಗೊಂದು ಕಾನೂನು ಯಾಕೆ? ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.